ನಮಸ್ಕಾರ ವೀಕ್ಷಕರೇ, ಆಯ್ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಶ್ರೀಶೈಲ ಪಾದಯಾತ್ರೆಗೆ ಹೋಗುವಂತ ಭಕ್ತಾದಿಗಳಿಗೆ ಮಸ್ಕಿ ಪಟ್ಟಣದಲ್ಲಿ ವಿವಿಧೆಡೆ ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ನಮ್ಮ ಜೊತೆಲಿ ಭಕ್ತಾದಿಗಳಿದ್ದಾರೆ ಹಾಗೂ ಪ್ರಸಾದದ ವ್ಯವಸ್ಥೆ ಕಲ್ಪಿಸುವಂತ ಮಹಿಳೆಯರಿದ್ದಾರೆ. ಸೊ ಮಾತಾಡ್ಸೋಣ, ಸೊ ನೋಡ್ಕೊಂಬರೋಣ ಬನ್ನಿ. ವೀಕ್ಷಕರೇ, ಶ್ರೀಶೈಲಕ್ಕೆ ಪಾದಯಾತ್ರೆಗೆ ಹೋಗುವಂತ ಭಕ್ತಾದಿಗಳು ನಮ್ಮ ಜೊತೆಲಿದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಶ್ರೀಶೈಲ ಪಾದಯಾತ್ರೆ ಹೋಗ್ತಾ ಇದ್ರಾ? ಸೊ ಎಷ್ಟು ವರ್ಷದಿಂದ ಹೋಗ್ತಾ ಇದ್ರಾ? 14 ವರ್ಷದಿಂದ ಹೋಗ್ತಾ ಇದ್ದೀವಿ ರೀ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗಯ್ಯ ಶಿವಯ್ಯ ಸ್ವಾದಿ. ಓಕೆ, ನಿಮ್ದು ಯಾವ ಜಿಲ್ಲಾ, ಯಾವ ತಾಲೂಕು? ನಮ್ದು ಬಾಗಲಕೋಟೆ ಜಿಲ್ಲಾ, ಹುಣಗುಂದ ತಾಲೂಕು. ಎಷ್ಟು ವರ್ಷದಿಂದ ಹೋಗ್ತಾ ಇದ್ರ? ನಾವು 14 ವರ್ಷದಿಂದ ಪಾದಯಾತ್ರೆ ನಡ್ಕೊಂತ ಹೋಗ್ತಾ ಇದ್ವಿ. ಇವಾಗ ಮಸ್ಕಿ ಪಟ್ಟಣಕ್ಕೆ ಬಂದಿದ್ರ. ಇಲ್ಲಿ ಒಂದು ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿ ಎಲ್ಲ ಇದೆ, ಏನ್ ಹೇಳಕ್ ಬಯಸ್ತೀರಾ? ಈ ಪ್ರಸಾದ ವ್ಯವಸ್ಥೆ ಯಾವುದು ಕಮ್ಮಿ ಇಲ್ಲ. ನಾವು ಆದ್ರೆ ನಡ್ಕೊಂತ ಹೋದವ್ರಿಗೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಎಲ್ಲ ಆಯ್ತು, ಶ್ರೀಶೈಲ ಮುಟ್ಟತನ ನಮ್ಗೆ ವ್ಯವಸ್ಥೆ ಐತಿ. ಆರಾಮ್ ಹೋಗ್ತೀವಿ. ಆದ್ರೆ ನಡೆದೊಂದ ತ್ರಾಸು. ಹೌದು. ಮತ್ತು ಭಕ್ತಾದಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ ನೀವು? ಭಕ್ತಾದಿಗಳಿಗೆ ಏನಂತಂದ್ರ, ಈಗ ನಾವೆಲ್ಲ ಭಕ್ತರಿಗೆ ಅವರು ನಮಗೆಲ್ಲ ಲಾಲನೆ ಪಾಲನೆ ಮಾಡಿ ಕಳಿಸ್ತಾರಲ್ಲ, ಅವ್ರಿಗೆ ನಾವು ಹೃತ್ಪೂರ್ವಕ ಮಲ್ಲಿಕಾರ್ಜುನ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತೀವಿ ರೀ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ. ಆ್ಯಂಡ್ ಇನ್ನೂ ಮಾತಾಡ್ಸೋಣ, ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಸಂದರ್ಭದಲ್ಲಿ ಮಸ್ಕಿಯ ಮಲ್ಲಿಕಾರ್ಜುನನ ಆಶೀರ್ವಾದದಿಂದ ಪೂಜಾರಿಪೇಟೆಯ ಮಹಿಳಾ ಬಳಗ ಎಲ್ಲರೂ, ಚಿಕ್ಕಂದರಿಂದ ದೊಡ್ಡವರು ಹಿರಿಯರವರೆಗೆ ಪ್ರತಿಯೊಬ್ಬರು ತಮ್ಮ ಸ್ವಂತ ಜವಾಬ್ದಾರಿ ತಗೊಂಡು ಮನೆಯಲ್ಲಿ ಯಾವ ಥರ ಅಡುಗೆ ಮಾಡಿ ಊಟ ಮಾಡ್ತಾರೋ ಅದೇ ಥರವಾಗಿ ಈ ಪಾದಯಾತ್ರಿಗಳಿಗೆ, ಸದ್ಭಕ್ತರಿಗೆ ತಮ್ಮ ಮನಪೂರ್ವಕವಾಗಿ ಮನಸ್ಸಂತೋಷದಿಂದ ಎಲ್ಲರೂ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಪ್ರತಿಯೊಬ್ಬರಿಗೂ ಇಲ್ಲ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ವಿಶೇಷವಾಗಿ ಬಿಸಿ ರೊಟ್ಟಿ, ನಮ್ಮ ಕಡೆ ಭಾಗದ ಪುಂಡೆ ಪಲ್ಯ, ಹುಗ್ಗಿ, ಅನ್ನ, ಸಾಂಬಾರು ವ್ಯವಸ್ಥೆಯನ್ನು ಈ ದಿನ ಮಹಿಳಾ ಬಳಗದಿಂದ ಮಾಡಿರುತ್ತಾರೆ. ದಾಸೋಹ ಇದು 3ನೇ ವರ್ಷದ ದಾಸೋಹವಾಗಿದ್ದು, ಇದೇ ಥರವಾಗಿ ಮಹಿಳೆಯರಿಗೆ ಆ ಭ್ರಮರಾಂಬ ಮಲ್ಲಿಕಾರ್ಜುನ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಹಾಗೂ ಎಲ್ಲರಿಗೆ ಆರೋಗ್ಯ, ಭಾಗ್ಯ, ಸಂತೋಷ, ನೆಮ್ಮದಿ ನೀಡಲಂತ ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಎಲ್ಲರ ಪರವಾಗಿ ಮಲ್ಲಿಕಾರ್ಜುನ ಭ್ರಮರಾಂಬರಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಬಿಸಿ ರೊಟ್ಟಿ, ಪುಂಡೆ ಪಲ್ಯ, ಹೀರಿಕಾಯಿ ಪಲ್ಯ, ಹೆಸರುಬೇಳೆ ಪಾಯಸ, ಮಜ್ಜಿಗೆ ಎಲ್ಲ ವ್ಯವಸ್ಥೆ ಮಾಡೀವಿ. ನಾಳೆ ನಿನ್ನೆ ಒಗ್ಗರಣೆ ಮತ್ತು ಇದು ಗೋಧಿ ಹುಗ್ಗಿ, ಚಿತ್ರಾನ್ನ, ಅನ್ನ, ಮಜ್ಜಿಗೆ ಸಾರು ಎಲ್ಲ ಚಲೋತ್ನಾಗ ಮಾಡೀವಿ. ಈಗ 3ನೇ ವರ್ಷ ರೀ. 3ನೇ ವರ್ಷ. ಎಲ್ಲರೂ ನಾವ ತಾಯಿ ಮಕ್ಕಳು, ನಮ್ಮ ಪೂಜಾರಿಪೇಟೆನೇ ಸಂಬಂಧಿಕರು ಎಲ್ಲ. ಹೋದ ವರ್ಷ ಏನೆಲ್ಲ ಮಾಡಿದ್ರಿ? ಹೋದ ವರ್ಷ ಗೋಧಿಗಿ, ಅನ್ನ, ಸಾರು, ಚಕ್ಕೆ ರೊಟ್ಟಿ, ಬಾಳೆ, ನುಚ್ಚಿನ ಅನ್ನ, ಪುಂಡೆ ಪಲ್ಯ, ಮಜ್ಜಿಗೆ, ಚಟ್ನಿ ಎಲ್ಲ ಮಾಡಿದ್ವಿ. ಈ ವರ್ಷ ಏನೆಲ್ಲ ಸ್ಪೆಷಲ್? ಈ ವರ್ಷ ಎಲ್ಲ ಸ್ಪೆಷಲ್ ಪುಂಡೆ ಪಲ್ಯ, ಬಿಸಿ ರೊಟ್ಟಿ, ಗಟ್ಟಿಬೇಳೆ, ಏನೋ ಹೀರಿಕಾಯಿ ಪಲ್ಯ ಎಲ್ಲ ಮಾಡ್ತೀವಿ. ಏನ್ ಹೇಳಕ್ ಬಯಸ್ತೀರಾ? ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಾ ಇದಾರೆ, ಅವ್ರಿಗೆ ನೀವೇನ್ ಹೇಳಕ್ ಬಯಸ್ತೀರಾ? ಅವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಮಲ್ಲಿಕಾರ್ಜುನ.